ಬೋವಾನ್ ಪಂಜಿದ ದೊಡ್ಡ ಕತೆ ಆತ್ಬಿಡು. Welcome to my YouTube channel. Subscribe and press bell button. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಬಂದು ಒಂದಿನ ಟ್ರಿಪ್ಪು ಅಂತ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯದಲ್ಲಿ ನೋಡಿ, ನಾವಿದು ರೂಮ್ ಬುಕ್ ಮಾಡಿರೋದು. ಈ ರೂಮಲ್ಲಿ ನಾವು ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಅಂಥ ರೂಮ್ಗಳು ಇವು. ಇಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ರೂಮ್ಗಳು. ನಾವು ಇಲ್ಲಿ ರೂಮ್ ಹಿಡಿದಿದ್ದೀವಿ. ನೋಡಿ ರೂಮ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ರೂಮ್ಗಳು ಸಿಗ್ತವೆ ಸಪ್ರೇಟು. ದೇವಸ್ಥಾನಕ್ಕೆ ಸಂಬಂಧಪಡದೇ ಇರೋದು ಬೇರೆಯವರು ಅವ್ರದ್ದು ಸ್ವಂತ ರೂಮ್ಗಳನ್ನ ಬಾಡಿಗೆ ಕೊಡ್ತಾರೆ. ಅಲ್ಲೆಲ್ಲ ರೇಟ್ ಜಾಸ್ತಿ. ನಾವಿಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ರೂಮ್ಗಳನ್ನ ಹುಡ್ಕೊಂಡು ಬಂದು ಒಂದು ಎರಡು ರೂಮ್ನ ಬುಕ್ ಮಾಡಿದ್ವಿ. ಒಂದು ಹೆಣ್ಮಕ್ಳಿಗೆ, ಒಂದು ಗಂಡು ಮಕ್ಕಳಿಗೆ ಅಂತ 2 ರೂಮ್ ಬುಕ್ ಮಾಡಿದ್ವಿ. ಇದು ಒಂದು, ಇನ್ನೊಂದು ಪಕ್ಕದ್ದೊಂದು. ನಾನು ಇದು ಒಂದೇ ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ಮಾಡಿಲ್ಲ. ಯಾಕಂದರೆ 2 ರೂಮು ಸೇಮ್ ಇತ್ತು. 2 ರೂಮು ತೊಗೊಂಡು ನಾವು ಬುಕ್ ಮಾಡಿದ್ವಿ. ಯಾಕಂದರೆ ತುಂಬ ಜನ ಇದ್ವಿ ನಾವು ಹೋಗಿದ್ದು ಮಕ್ಕಳೂ ಸೇರಿ 10 ಜನ ಕರೆಕ್ಟಾಗಿ ಹೋಗಿದ್ವಿ. 4 ಜನ ಮಕ್ಕಳು, ನಾವೆಲ್ಲ 6 ಜನ ಇದ್ವಿ. 2 ರೂಮ್ ಯಾಕೆ ಬುಕ್ ಮಾಡಿದ್ವಿ ಅಂದರೆ, ಅಲ್ಲಿ ರೂಲ್ಸ್ ಪ್ರಕಾರ ಒಂದು ರೂಮಲ್ಲಿ 4 ರಿಂದ 5 ಜನ ಅಷ್ಟೇ ಇರ್ಬೋದಂತೆ. ಅಂದರೆ ಮಕ್ಕಳು ಒಬ್ಬರು ಇಬ್ಬರು ಇದ್ದರೆ ನಡೆಯುತ್ತೆ. 4 ಜನಕ್ಕೆ ಅಲೌ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾವು 2 ರೂಮ್ನ ಬುಕ್ ಮಾಡಿದ್ವಿ. ನಮ್ಮ ಡ್ರೈವರ್ ಒಬ್ಬರನ್ನ ಸೇರಿ ನಾವು ಟೋಟಲ್ 11 ಜನ ಇದ್ವಿ. ಅದಕ್ಕೋಸ್ಕರ 2 ರೂಮ್ ಬುಕ್ ಮಾಡಿದ್ದು. ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ನಮಗೆ ಸ್ನಾನಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಯಿತು. 2 ರೂಮ್ ಮಾಡಿರೋದ್ರಿಂದ ಬೇಗ ಬೇಗ ಮಾಡ್ಕೋಬೋದು. ಇವಾಗ ನೋಡಿ, ನೆಕ್ಸ್ಟ್ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಿಂದ ರೂಮ್ ಏನು ತುಂಬ ದೂರ ಏನಾಗಲ್ಲ. ಒಂದು 5 ರಿಂದ 10 ನಿಮಿಷನೂ ಆಗೋಲ್ಲ. 5 ನಿಮಿಷದಲ್ಲಿ ಒಂದು 5 ನಿಮಿಷದಲ್ಲಿ ನಾವು ರೂಮ್ನಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ಬೋದು. ಅಷ್ಟೇ ದೂರ. ಒಳಗಡೆಯಿಂದ ಬಂದರೆ 5 ನಿಮಿಷದಲ್ಲಿ ಬಂದುಬಿಡ್ಬೋದು. ಫ್ರೆಂಡ್ಸ್, ನಾವು 2 ದಿನದ ಟ್ರಿಪ್ಪನ್ನು ಹಾಕಿದ್ವಿ. ಮೊದಲನೇ ದಿನ ಟ್ರಿಪ್ಪಲ್ಲಿ ನಾವು ಫಸ್ಟು ಹೋಗಿದ್ದು ಅಂಜನಾದ್ರಿ ಬೆಟ್ಟಕ್ಕೆ, ಆಮೇಲೆ ಹುಲಿಗೆಮ್ಮನ ಬೆಟ್ಟಕ್ಕೆ ಹೋದ್ವಿ. ಆಮೇಲೆ ನಾವು ಹಂಪಿ ನೋಡಿಕೊಂಡು ಅಲ್ಲಿಂದ ನೈಟ್ ನಾವು ಜರ್ನಿ ಮಂತ್ರಾಲಯಕ್ಕೆ ಬಂದಿದ್ದು. ಈ ಮಂತ್ರಾಲಯದ ವೀಡಿಯೋನ ನಾನು ಸಪ್ರೇಟಾಗಿ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ ಅಂಜನಾದ್ರಿ ಬೆಟ್ಟದ್ದು ಬರುತ್ತೆ, ಇನ್ನೊಂದು ವೀಡಿಯೋದಲ್ಲಿ ಹುಲಿಗೆಮ್ಮನ ಬೆಟ್ಟದ್ದು ಬರುತ್ತೆ, ಇನ್ನೊಂದು ವೀಡಿಯೋದಲ್ಲಿ ಹಂಪಿದೆಲ್ಲ ವೀಡಿಯೋನ ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನೈಟ್ ನಾವು ಇಲ್ಲಿ ಬಂದಾಗ 11:30 ಏನೋ ಆಗಿತ್ತು. ಅಲ್ಲಿಂದ ಬಂದು ರೂಮೆಲ್ಲ ಬುಕ್ ಮಾಡಿ ನಾವು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ಬೇಗ ರೆಡಿಯಾಗಿ ಇವಾಗ 5:30, 6 ಗಂಟೆ ಟೈಮಲ್ಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ, ಬೆಳಗ್ಗೆನೇ ಎಷ್ಟು ಬಿಸಿಲಿದೆ ಅಂದರೆ, ಬೆಳಗ್ಗೆ 6 ಗಂಟೆ 6:30 ಟೈಮಲ್ಲಿ ಇದು ನಾವು ಇಲ್ಲಿ ವೀಡಿಯೋ ಫೋಟೋ ಮಾಡ್ತಾ ಇರೋದು. ಅಷ್ಟು ಬಿಸಿಲು ಅಂದರೆ ಬಿಸಿಲು ಏನಂದರೆ, ಇಲ್ಲಿ 9-10 ಗಂಟೆಗೆ ಬೀಳುವಂಥ ಬಿಸಿಲು ಬೆಳಗ್ಗೆ 6 ಗಂಟೆಗೇ ಬಿಸಿಲು ಬಿದ್ದಿತ್ತು. ಅಷ್ಟು ಬಿಸಿಲು. ನೋಡಿ, ನನ್ನ ಹಿಂದೆಗಡೆ ನೀವು ನೋಡ್ತಾ ಇದ್ದರೆ ಸೂರ್ಯನ ಬೆಳಕು ಹೆಂಗೆ ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಅಷ್ಟು ಬಿಸಿಲಿತ್ತು. ಆಮೇಲೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು. ಬೆಳಗ್ಗೆನೇ ನಾವು ಅಷ್ಟು ಬೇಗ 6:30 ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಇದ್ವಲ್ಲ. ದರ್ಶನ ಮುಗಿಸ್ಕೊಂಡು ನಾವು 8 ಗಂಟೆ ಅಷ್ಟರಲ್ಲಿ ಹೊರಗಡೆ ಬಂದ್ವಿ. ಅವಾಗಂತೂ ಕಾಲಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿಗೆ ನೆಲ ಎಲ್ಲ ಅಷ್ಟು ಕಾದ್ಬಿಟ್ಟಿತ್ತು. ಮಕ್ಕಳೆಲ್ಲ ಅಳ್ತಾಯಿದ್ರು ಬಿಸಿಲಲ್ಲಿ ನಡೆಯೋಕ್ಕಾಗದೆ. ಅಷ್ಟು ವಿಪರೀತ ಬಿಸಿಲಿತ್ತು. ನಾವು ಹೋದಾಗ ತುಂಬಾ ಕಷ್ಟ ಆಯಿತು ಬಿಸಿಲಲ್ಲಿ ಮಕ್ಕಳನ್ನ ಮೇಂಟೈನ್ ಮಾಡೋದು. ನೋಡಿ, ಇವಾಗ ಹೊರಗಡೆ ಇನ್ನೂ ಟೈಮ್ ಇತ್ತು ಅಲ್ವಾ, ಬೆಳಗ್ಗೆ ಇನ್ನೂ ಪೂಜೆ ಮಾಡ್ತಾಯಿದ್ರಂತೆ. ಒಳಗಡೆ ಇನ್ನೂ ಎಂಟ್ರಿ ಕೊಡ್ತಾ ಇರಲಿಲ್ಲ, ಜನಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿವರೆಗೂ ಫೋಟೋಸ್ ವೀಡಿಯೋಸ್ ಆದರೂ ಮಾಡ್ಕೊಳ್ಳೋಣ ಅಂತ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ದೇವಸ್ಥಾನ ಮಾತ್ರ ನೋಡಿ ತುಂಬಾ ಖುಷಿ ಆಯಿತು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ. ಇವಾಗ ನೋಡಿ, ಎಲ್ಲ ಫೋಟೋ ಎಲ್ಲ ತಗೊಂಡು ನಾವು ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಏನಂದರೆ, ಮಂತ್ರಾಲಯದಲ್ಲಿ ಅದೇ ಥರ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಇದೇ ಥರ ರೂಲ್ಸ್ ಇರುತ್ತೆ. ಏನು ಅಂದರೆ, ಗಂಡು ಮಕ್ಕಳಿಗೆ ಶರ್ಟು ಪ್ಯಾಂಟು ಈ ಥರ ಎಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ, ಬಟ್ಟೆನ ಹಾಕ್ಕೊಂಡು ಹೋಗೋಂಗಿಲ್ಲ. ಅಂದರೆ ಬಟ್ಟೆ ಹಾಕ್ಕೊಂಡು ಹೋಗೋಂಗಿಲ್ಲ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ಟೆ ಹಾಕ್ಕೊಂಡೇ ಹೋಗೋಂಗಿಲ್ಲ ಅಂತಲ್ಲ. ಶರ್ಟು ತೆಗೆದ್ಬಿಟ್ಟು ಬನ್ನೀನು ಏನಿರುತ್ತೋ ಅದು ಯಾವುದೂ ಹಾಕ್ಕೊಳ್ಳೋಂಗಿಲ್ಲ. ಪಂಚೆ ಮತ್ತು ಶಲ್ಯ ಮಾತ್ರ ಹಾಕ್ಕೊಂಡು ಹೋಗ್ಬೋದು ಇಲ್ಲಿ. ಅದಕ್ಕೆ ನಾವು ಮನೇಲಿ ಎಲ್ಲರಿಗೂ ಗಂಡು ಮಕ್ಕಳಿಗೆ ಅಂತ ಪಂಚೆ ಶಲ್ಯ ಇಟ್ಕೊಂಬಂದಿದ್ವಿ.
ನನ್ನ ಮಗನಿಗೂ ಅವನಿಗೂ ಶರ್ಟು ಪಂಚೆ ಶಲ್ಯ ಆ ಥರ ಸೆಟ್ ಇತ್ತು, ಅದನ್ನೇ ಇಟ್ಕೊಂಡು ಹೋಗಿದ್ದೆ ನಾನು. ಆದರೆ ಶರ್ಟು ಅದು ಸ್ವಲ್ಪ ಚೆನ್ನಾಗಿರಲಿಲ್ಲ, ತುಂಬ ಹಳೇದಾಗಿದ್ದಕ್ಕೆ ಶರ್ಟ್ ಬೇರೆ ಹಾಕಿದ್ದೀನಿ. ನನ್ನ ತಂಗಿ ಮಗಂದು ಅದೇ ಥರ ಡ್ರೆಸ್ ಇತ್ತು, ಆದರೆ ಅವಳು ಇಟ್ಕೊಂಬರೋದನ್ನ ಮರ್ತುಬಿಟ್ಟಿದ್ಲು. ಅವನು ಪಂಚೆ ಅಂದರೆ ಉಟ್ಕೊಳ್ತಾ ಇರಲಿಲ್ಲ. ಅಲ್ಲಿ ನೋಡಿದ್ರೆ ಎಲ್ಲರೂ ಹಾಕ್ಕೊತಾ ಇದ್ರಲ್ಲ, ಅವನಿಗೆ ಶಲ್ಯ ಒಂದು ಎಕ್ಸ್ಟ್ರಾ ಇಟ್ಕೊಂಬಂದಿದ್ವಿ ನಾವು, ಹೆಂಗನ ಇರಲಿ ಮುಖ ಒರೆಸ್ಕೊಳ್ಳೋಕ್ಕೆ ಅಥವಾ ಸ್ನಾನ ಮಾಡಿದ ಮಕ್ಕಳಿಗೆ ಒರೆಸೋಕ್ಕೆ ಅಂತ ಒಂದು ಕಾಟನ್ ಶಲ್ಯ ಎಕ್ಸ್ಟ್ರಾನೇ ಇಟ್ಕೊಂಬಂದಿದ್ವಿ. ಅದನ್ನೇ ಪಂಚೆ ಥರ ಉಡ್ಸಿದ್ವಿ, ಆದರೆ ಅವನು ಇಟ್ಕೊಳ್ಳಿಲ್ಲ. ಆದರೆ ಹಾಕ್ಕೊಳ್ಳೋಕ್ಕೇ ಅಳ್ತಾ ಇದ್ದ, ನಂಗೆ ಬೇಡ ಬೇಡ ಅಂತ. ಅದೇ ರೂಮಲ್ಲಿ ನಡೀತಾ ಇತ್ತು ರಾಮಾಯಣ. ಅದಕ್ಕೆ ನಾವು ಹೆಂಗನ ಆಗಲಿ ಅಂತ ಅವ್ನಿಗೆ ಒಳಗಡೆ ಪ್ಯಾಂಟ್ ಹಾಕಿ ಅದ್ರ ಮೇಲೆ ಪಂಚೆ ಉಡಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ವಿ. ಆದರೂ ಅವ್ನು ಇಟ್ಕೊಳ್ಳಿಲ್ಲ. ದೇವಸ್ಥಾನಕ್ಕೆ ಬಂದ ತಕ್ಷಣ ಕಿತ್ತು ಬಿಸಾಕ್ತಾಯಿದ್ದ. ಅದೇ ಶಲ್ಯನ ತಗೊಂಡು ಇವಾಗ ಎಕ್ಸ್ಚೇಂಜ್ ಮಾಡಿಕೊಂಡು ನಮ್ಮಮ್ಮ ಹೆಗಲ ಮೇಲೆ ಒಂದು ಶಲ್ಯ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಮಕ್ಕಳು ಹಾಕ್ಕೊಂಡ್ರು, ಹೆಣ್ಮಕ್ಳು ಅವರು ಸ್ವಲ್ಪ ಹೊತ್ತು ಹಾಕ್ಕೊಂಡ್ರು. ಅವ್ರಿಗೇನೋ ಬೇಡ ಅಂತ ಅನ್ನಿಸ್ತೇನೋ ಶಲ್ಯ ತೆಗೆದು ನನಗೆ ಬೇಡ ನಿಂಗೆ ಬೇಡ ಅಂತ ಹೇಳ್ತಾಯಿದ್ರು. ಅದಕ್ಕೆ ನೋಡಿ ಇವಾಗ ನಮ್ಮಮ್ಮ ಅದನ್ನು ಅವರೇ ಹೆಗಲ ಮೇಲೆ ಹಾಕ್ಕೊಂಡು ಓಡಾಡ್ತಾರೆ. ಇಲ್ಲಿ ನೋಡಿ ನಮ್ಮ ತಂಗಿ ಮಗಳು ಚಿಕ್ಕವಳು, ಅವಳು ಹಾಕ್ಕೊಂಡಿದ್ದಾಳೆ ಮೊದಲು. ಆಮೇಲೆ ನಮ್ಮಮ್ಮ ಹಾಕ್ಕೋತಾರೆ ಕೊನೆಗೆ. ನಿಂಗೂ ಬೇಡ ಅವಳಿಗೂ ಬೇಡ ಯಾರಿಗೂ ಬೇಡ ಕೊಡು, ನಾನೇ ಹಾಕ್ಕೊತೀನಿ, ಎಲ್ಲಿ ಬೇಕಲ್ಲಿ ಬಿಸಾಕ್ತೀರ ನೀವು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇನ್ನೇನು ಗರ್ಭಗುಡಿ ಒಳಗಡೆ ಹೋಗೋದು, ತುಂಬ ಹತ್ತಿರದಲ್ಲೇ ಇದ್ದೀವಿ. ಇಲ್ಲಿ ಎಲ್ಲ ಕಡೆಗೂ ಬೋರ್ಡ್ ಹಾಕಿದ್ರು, ಫೋಟೋ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳಿ ಅಂತ. ಆಚೆ ಕಡೆ ಇಟ್ಕೊಂಡ್ರೆ ಇಟ್ಕೊತೀವಿ ಅಂತ ಎಲ್ಲ ಹೇಳ್ತಾಯಿದ್ರು. ಅಲ್ಲಿ ನಮಗೆ ಭಯ ಆಗ್ತಾಯಿತ್ತು, ಆದರೂ ಪರವಾಗಿಲ್ಲ ಅಂತ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಕೂತ್ಕೊಂಡು ಎಲ್ಲ ಆಯಿತು. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಊಟ ಸ್ಟಾರ್ಟ್ ಆಗೋದೇ 11:30 ಸ್ಟಾರ್ಟ್ ಆಗುತ್ತಂತೆ. ನಾವು 12 ಗಂಟೆ ಮೇಲೆ ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಪ್ರಸಾದ ಎಲ್ಲ ಅನ್ನ ಸಾಂಬಾರು ಏನೋ ಪಾಯಸ ಮಾಡಿದರು, ತುಂಬ ಚೆನ್ನಾಗಿತ್ತು. ಪರವಾಗಿಲ್ಲ, ಇನ್ನೇನು ದೇವ್ರ ಪ್ರಸಾದ ಏನು ಅನ್ನೋಂಗಿಲ್ಲ ಅಲ್ವಾ, ಚೆನ್ನಾಗಿತ್ತು. ನಾವು 8-9 ಗಂಟೆ ಅಷ್ಟರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಟ್ಲಲ್ಲಿ ಇಡ್ಲಿ ತಿಂದ್ಕೊಂಡು, ಇಡ್ಲಿ ದೋಸೆನ ತಿಂದ್ಕೊಂಡು, ಇಡ್ಲಿ ಬೇಕಾದ್ರೆ ಇಡ್ಲಿ, ದೋಸೆ ಬೇಕಾದ್ರೆ ದೋಸೆ ತಿಂದ್ಕೊಂಡು ರೂಮ್ಗೆ ಹೋಗಿದ್ವಿ. ರೂಮ್ಗೆ ಹೋಗಿ ಒಂದು 2-3 ಅವರು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಮಧ್ಯಾಹ್ನ ಇಲ್ಲಿ ಬಂದು ಇವಾಗ ಊಟ ಎಲ್ಲ ಮುಗಿಸಿ ಮತ್ತೆ ರೂಮ್ ಕಡೆ ಹೋಗ್ತಾಯಿದ್ದೀವಿ. ಇವಾಗ ನೋಡಿ ನಾವು ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. 1 ಗಂಟೆ ಟೈಮ್ ಆಗಿತ್ತು ಅನಿಸುತ್ತೆ. ಹೆಂಗೆ ಓಡ್ತಾವ್ರೆ ನೋಡಿ, ಬಿಸಿಲಿಗೆ ಕಾಲು ಹೆಂಗೆ ಸುಡ್ತಾಯಿತ್ತು ಅಂದರೆ ಅಲ್ಲಿ ವಿಪರೀತ ಬಿಸಿಲು, ನಡಿಯೋಕ್ಕಾಗ್ತಾರಲ್ಲ ಮಕ್ಕಳೆಲ್ಲ ತುಂಬ ಒದ್ದಾಡ್ತಾಯಿದ್ರು. ಹಂಗೆ ಅಷ್ಟು ಬಿಸಿಲು ಅಂದರೆ ಬಿಸಿಲು. ನನ್ನ ಮಗ ಅಂತೂ ಆ ಬಿಸಿಲಲ್ಲಿ ನಡೆಯೋಕ್ಕೆ ಇದ್ದ. ಆದರೂ ಪರವಾಗಿಲ್ಲ, ಆಟ ಆಡ್ಕೊಂಡು ಹೆಂಗೆಂಗೋ ಕರ್ಕೊಂಡು ಹೋದ್ವಿ. ಬಿಸಿಲಲ್ಲಿ ಫುಲ್ಲು ಕಾಲೆಲ್ಲ ಬೊಬ್ಬೆ ಬಂದುಬಿಟ್ಟೈತಿ 2 ದಿವಸ ನಾವು ನಡೆದು. ನೋಡಿ ನನ್ನ ಮಗನಿಗೂ ಮತ್ತು ನನ್ನ ತಂಗಿ ಮಗನಿಗೂ ಸೇಮ್ ಡ್ರೆಸ್ಸು ತೊಗೊಂಡೋಗಿದ್ದೆ ನಾನು, ಹೊಸ ಡ್ರೆಸ್ಸೇ. ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ನಾನು. ತುಂಬ ಕಡಿಮೆ ಚೀಪ್ ರೇಟ್ ಮಕ್ಕಳದು ಮೀಶೋದಲ್ಲಿ ಬಟ್ಟೆಗಳು. ನಾನು ಬರೀ 200 ರೂಪಾಯಿ ಒಳಗಡೆ ಅನಿಸುತ್ತೆ. ಬಟ್ಟೆಗೆ ಅಂತಲ್ಲ, ಯಾವುದೇ ಪ್ರಾಡಕ್ಟ್ ಆದ್ರೂ ಎಕ್ಸಾಕ್ಟ್ ರೇಟ್ನ ಹೇಳೋಂಗಿಲ್ಲ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, 200 ರುಪೀಸ್ ಒಳಗಡೆ ಕೊಟ್ಟಿರೋ ಅಂಥದ್ದು. ನೋಡಿ ನನ್ನ ಮಕ್ಕಳು ಇಬ್ಬರೂ ಸೇಮ್ ಬಟ್ಟೆ ಹಾಕ್ಕೊಂಡಿದ್ದಾರೆ. ನಾವು ಇವತ್ತು ಅಂತಲ್ಲ, ಯಾವಾಗಲೂ ಅಷ್ಟೇ. ಒಂದು ಹಬ್ಬ ಫಂಕ್ಷನ್ ಏನೇ ಇದ್ದರೂ ನನ್ನ ಮಕ್ಕಳಿಗೆ ನಾನು ಸೇಮೇ ತರಿಸ್ತೀನಿ. ನನ್ನ ತಂಗಿ ಮಗಳು ಅಂತ ನಾನು ಇದು ಮಾಡಲ್ಲ, ಎಲ್ಲರೂ ನನ್ನ ಮಕ್ಕಳೇ ಅಂತ ಹೇಳ್ಕೊತೀನಿ. ಅದಕ್ಕೆ ಸೇಮ್ ತರಿಸ್ಕೊತೀನಿ ನಾನು ಯಾವಾಗಲೂ ಅವ್ರಿಗೆ. ಇವಾಗ ರೂಮ್ ಕಡೆ ಹೋಗ್ತಾಯಿದ್ದೀವಿ. ಇದೇ ನೋಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ರೂಮ್ಗಳು ಇಲ್ಲಿ ಸಿಗ್ತವೆ. ಇಲ್ಲಿ ನಮ್ಮಮ್ಮ ಹೋಗ್ತದಲ್ಲ, ಇದೇ ರೂಮು, ಇದೇ ಬಿಲ್ಡಿಂಗು. ಈ ಬಿಲ್ಡಿಂಗಲ್ಲಿ ನಾವು 2 ರೂಮ್ನ ಬುಕ್ ಮಾಡಿದ್ದು. ಇವಾಗ ರೂಮ್ಗೆ ಹೋಗಿ ಬ್ಯಾಗೆಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಬೇರೆ ಕಡೆ. ಹಿಂಗೆ ಹೋಗ್ತಾ ರೋಡಲ್ಲಿ ನಮಗೆ ಮಧ್ಯದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಸಿಕ್ತು. ಅದಕ್ಕೆ ಅದು ಆಂಜನೇಯನ ನೋಡಿದ ತಕ್ಷಣ ನಮಗೆ ಮುಂದೆ ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ನೋಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಲಿಸಿ ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಂಜನೇಯನ ನೋಡಿ ನೀವು ಹೆಂಗಿದೆ ಅಂತ, ಅಷ್ಟು ದೊಡ್ಡ ಆಂಜನೇಯನ ನಾನು ಇದುವರೆಗೂ ಎಲ್ಲೂ ನೋಡಿರಲಿಲ್ಲ. ಅದರಲ್ಲೂ ಕಲ್ಲಲ್ಲಿ ಕೆತ್ತಿರೋ ಅಂಥ ಆಂಜನೇಯ ಇದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡ ಆಂಜನೇಯ, ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ ಮೆಟ್ಲುಗಳನ್ನ ಕೊಟ್ಟಿದ್ದಾರೆ. ಇಷ್ಟು ಮೆಟ್ಲನ್ನ ಮೇಲೆ ಹತ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಎತ್ತರವಾಗಿ ಮಾಡಿದ್ದಾರೆ ದೇವಸ್ಥಾನ, ಮೇಲಿದೆ. ಅದರಲ್ಲೂ ಆಂಜನೇಯ ನೋಡಿ ಒಂದು ಹೂವಿನ ಥರ ಮಾಡಿ ಅದ್ರ ಮೇಲೆ ಆಂಜನೇಯ ನಿಂತಿರೋ ಥರ ಮಾಡಿದ್ದಾರೆ. ಅದು ಹೂವನೇ ಅಷ್ಟು ದೊಡ್ಡದಿದೆಯಲ್ಲ, ಆಂಜನೇಯ ತುಂಬ ಮೇಲಾಗುತ್ತೆ. ನೋಡೋಕ್ಕೆ ತಲೆ ಎತ್ತಿ ನೋಡಬೇಕು, ಅಷ್ಟೇ ಎತ್ತರವಾಗಿದೆ. ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡೋಕ್ಕೆ ಅಂತ ಎಲ್ಲರಿಗೂ ಕಾಣಿಸ್ಲಿ ಅಂತ ಡೋರ್ ಕೂಡ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಈ ಡೋರ್ನ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಎತ್ತರವಾಗಿ ಮಾಡಿದ್ದಾರೆ ಡೋರ್ಗಳು ಅಂದರೆ.
ಓಕೆ, ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯ ಮತ್ತು ಈ ಆಂಜನೇಯನ ದೇವಸ್ಥಾನ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನೋಡಿ, ಹೋಗ್ತಾ ರೋಡಲ್ಲಿ ಒಂದು ರಾಮಂದು ವಿಗ್ರಹ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹತ್ರ ಹೋಗಿ ನೋಡೋಕ್ಕಾಗಲಿಲ್ಲ, ಹಂಗೆ ಕಾರಲ್ಲಿ ಹೋಗ್ತಾ ನೋಡ್ಕೊಂಡು ಹೋದ್ವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಹೋಗಿ ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ, ಬಾಯ್ ಬಾಯ್. Thank you for watching.